ಎಲ್ರಿಗೂ ನಮಸ್ಕಾರ. ಈ ದಿನ ಏನು ಹಾಲು ಉತ್ಪಾದಕರ ಒಂದು ಸಮಸ್ಯೆಗಳನ್ನ ನಾವು ಮನದಟ್ಟು ಮಾಡಿಕೊಳ್ಳಲು ಮತ್ತು ಹಾಲಿನ ದರವನ್ನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಡಿಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಲು ನಾವೆಲ್ಲ ತಾಲೂಕುಗಳಿಂದ ಕೂಡ ಡಿಸಿ ಆಫೀಸ್ಗೆ ಮನವಿ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಏನು ರೈತರ ಒಂದು ಹಾಲು ಉತ್ಪಾದನೆಗೆ ತಕ್ಕ ರೀತಿಯಲ್ಲಿ ಆ ಖರ್ಚು ವೆಚ್ಚಗಳು ಸರಿಯಾಗಿ ಸಿಗದೇ ಇರುವ ಕಾರಣದಿಂದ ಹಾಲಿನ ಈ ಒಂದು ಉತ್ಪಾದನೆಯಿಂದ ನಷ್ಟ ಅನುಭವಿಸ್ತಾ ಇರ್ತಕ್ಕಂಥ ರೈತರಿಗೋಸ್ಕರ ಏನು ಕನಿಷ್ಠ 10 ರೂಪಾಯಿ ಜಾಸ್ತಿ ಮಾಡಬೇಕು, ರೈತರ ಖರೀದಿ ದರವನ್ನ ಹಾಗೇನೆ ಸಬ್ಸಿಡಿ ದರದಲ್ಲಿ ಪಶು ಆಹಾರವನ್ನ ನೀಡಬೇಕು. ರೈತರಿಗೆ ಬರಗಾಲ ಇರೋದ್ರಿಂದ ಮೇವಿಗೆ ಬಹಳ ತೊಂದರೆ ಆಗಿರೋದ್ರಿಂದ ಸಬ್ಸಿಡಿ ದರದಲ್ಲಿ ಮೇವನ್ನು ಕೂಡ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಕೊಡಲು ಎಲ್ಲ ತಾಲೂಕಿನಿಂದ ಹೋಗ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ, ಇಂಥ ಒಂದು ಬರಗಾಲದ ಸನ್ನಿವೇಶದಲ್ಲಿ ನೀವು ಕೂಡ ರೈತರ ಮಗನಾಗಿರೋದ್ರಿಂದ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ರೈತರ ಖರೀದಿ ದರವನ್ನ ಕನಿಷ್ಠ 10 ರೂಪಾಯಿಗೆ ಏರಿಸಬೇಕು ಅಂತೇಳಿ ಮತ್ತು ಸಬ್ಸಿಡಿ ದರದಲ್ಲಿ ಮೇವನ್ನ ಹಾಗೂ ಪಶು ಆಹಾರವನ್ನ ಕೊಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಸಲ್ಲಿಸ್ತಾ ಇದ್ದೀವಿ. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ತಾಲೂಕಿನಿಂದ ಸುಮಾರು 1000 ಜನ ಹೋಗ್ತಾ ಇದ್ದೀವಿ. ಹಾಗೇನೆ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಕೂಡ ನಾವು ಸುಮಾರು 6-7 ಸಾವಿರ ಜನ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದೀವಿ. ಕೋಮಲ್ ಅಧ್ಯಕ್ಷರು ಅವರು ಶಾಸಕರಾಗಿರೋ ಕಾರಣದಿಂದ ಅವರು ಇವತ್ತು ವಿಧಾನಸಭೆಯ ಇರೋದ್ರಿಂದ ಅಲ್ಲಿ ನಮ್ಮ ಪರವಾಗಿ ಚರ್ಚೆ ಮಾಡ್ತೀವಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಡೈರೆಕ್ಟರ್ಸ್ ಎಲ್ಲರೂ ಕೂಡ ಈ ರೇಟನ್ನ ರೈಸ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನವಿ ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದೀವಿ. ಹೌದು, ಪಕ್ಷಾತೀತವಾಗಿ ನಮಗೆ ರೈತರ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ಪಕ್ಷ ಇನ್ನೊಂದು ಏನಿಲ್ಲ. ಇಲ್ಲಿ ನಮ್ಮ ದೃಷ್ಟಿ ಎಲ್ಲ ಕೂಡ ರೇಟ್ ಅನ್ನ ಜಾಸ್ತಿ ಮಾಡಬೇಕು ಮತ್ತೆ ಸಬ್ಸಿಡಿ ದರದಲ್ಲಿ ಪಶು ಆಹಾರನ ನೀಡಬೇಕು ಅನ್ನೋದು ಒಂದೇ ಒಂದು ನಮ್ಮ ಬೇಡಿಕೆ. ನಮಸ್ಕಾರ. ಇವತ್ತು ನಮ್ಮ ಪೂರ್ವ ಭಾಗದ ನಿರ್ದೇಶಕರು ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜಣ್ಣವರ ಮತ್ತು ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡರ ಒಂದು ನೇತೃತ್ವದಲ್ಲಿ ಒಂದು ಏನು ಮುಳಬಾಗಿಲಿಂದ ನಮ್ಮ ರೈತಾಪಿ ವರ್ಗ ಇವತ್ತು ಈ ಡಿ ಸಿ ಅವರನ್ನ ಭೇಟಿ ಮಾಡಿ ಅವ್ರಿಗೆ ಅಹವಾಲನ್ನು ಕೊಳ್ಳಲು ಇವತ್ತು ಇಲ್ಲಿನ ಸುಮಾರು 1000 ಜನ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಹೊರಟಿದ್ದೀವಿ. ಇವತ್ತು ವಿಶೇಷ ಏನಂತ ಈಗಾಗಲೇ ನಾಗರಾಜಣ್ಣವ್ರು ಹೇಳಿದ್ದಾರೆ. ಬಹುಶಃ ನಾವೆಲ್ಲರೂ ಕೂಡ ರೈತರು, ನಮಗೆ ನಮ್ಮದೇ ಆದಂಥ ಕಷ್ಟಗಳಿದೆ. ಇವತ್ತಿನ ಪರಿಸ್ಥಿತಿ, ರೈತರ ಒಂದು ಪರಿಸ್ಥಿತಿ ನೋಡಿದ್ರೆ ತುಂಬ ಭಾಳಷ್ಟು ಕಷ್ಟವಾಗಿದೆ. ಯಾಕೆಂದರೆ ನಾವೆಲ್ಲರೂ ಕೂಡ ನೋಡಿದಾಗೆ ಮಳೆ ಆಗ್ತಾ ಇಲ್ಲ, ಇವತ್ತಿಗೆ ನಾವು ಬಿತ್ತನೆ ಹಾಕಿಲ್ಲ, ಬರಗಾಲ ನಮ್ಮನ್ನು ಕಾಡ್ತಾ ಇದೆ, ಯಾವುದೇ ನದಿ ನೆಲೆಗಳು ಯಾವುದು ನಮಗಿಲ್ಲ, ಮಳೆ ಬಂದರೆ ಬೆಳೆ ಉಂಟು ಇಲ್ಲ ಅಂದರೆ ಇಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೋಲಾರ ಜನತೆ ಇದ್ದಾರೆ, ರೈತಾಪಿ ವರ್ಗ. ಇವತ್ತೇನಾಗ್ತಾ ಇದೆ, ಸಾಲ ಸೋಲ ಮಾಡಿ ಇವತ್ತು ಬೆಳೆ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ಬೆಲೆ ಸಿಗದಿರ ಬಹಳಷ್ಟು ತುಂಬ ಕಷ್ಟದಲ್ಲಿ ಇವತ್ತು ರೈತರು ಸಾಲಗಾರರಾಗಿ ಇವತ್ತು ಉಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಗಳು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ.
ಇವತ್ತು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ರೈತರಿಗೆ ಬೆನ್ನೆಲುಬಾಗಿ ಇವತ್ತೇನಾದ್ರೂ ನಿಂತು ಈ ಒಂದು ಕುಟುಂಬದ ಆರೈಕೆಗಾಗ್ಬೋದು ಅಥವಾ ಕುಟುಂಬ ಪೋಷಣೆಗಾಗ್ಬೋದು, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗ್ಬೋದು ಅಥವಾ ಇತರೆ ಸಮಸ್ಯೆಗಳಿಗೆ ಒಂದಷ್ಟು ಹಣ ಸಹಾಯ ಆಗ್ತಾ ಇರ್ತಕ್ಕಂಥದ್ದು ಒಂದು ಹೈನುಗಾರಿಕೆ. ಇವತ್ತು ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ನೋಡಿದಾಗೆ ಬಹುತೇಕ ಕುಟುಂಬಗಳು ಇವತ್ತು ಹೈನುಗಾರಿಕೆ ಮೇಲೆ ಸಂಪೂರ್ಣವಾಗಿ ಇವತ್ತು ಅವಲಂಬಿತವಾಗಿದ್ದಾರೆ. ಇವತ್ತು ಹಾಲು ಕರೆದ್ರೆ ಹಾಲು ಇದು ಡೈರಿಗಾದ್ರೆ ಜೀವನ ಉಂಟು, ಇಲ್ಲ ಅಂದ್ರೆ ಇಲ್ಲ. ಇಂಥ ಒಂದು ರೈತಾಪಿ ಕುಟುಂಬಗಳ ಬಹಳಷ್ಟು ಇದ್ದಾವೆ. ಇವತ್ತು ನಾನು ಏನು ನಮ್ಮ ನಾಗರಾಜಣ್ಣ ನಮ್ಮ ಇವರು ಶಾಮೇಗೌಡರ ಒಂದು ಸಮಕ್ಷಮದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡು ವಿಚಾರದಲ್ಲಿ ನಮ್ಮ ಕೋಲಾರ ಮಿಲ್ಕಿನ ನಾನು ಶ್ಲಾಘನೆ ಮಾಡ್ತೇನೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿರ್ತಕ್ಕಂಥ ರೈತರ ಒಂದು ಅಹವಾಲನ್ನು ನೋಡಿ, ಅವರ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ, ಈ ಹಿಂದೆ ಒಂದು 2-3 ತಿಂಗಳಿಂದಗಡೆ ಒಂದು ಪ್ರತಿ ಲೀಟರ್ ಮೇಲೆ 2 ರೂಪಾಯಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಏನೋ ಒಂದಷ್ಟು ಸುಧಾರಣೆ ರೈತರಲ್ಲಿ ಬಂದಿದೆ. ಸೊ ಇನ್ನೊಂದು ಅವರು ತಗೊಂಡಿರ್ತಕ್ಕಂಥ ದಿಟ್ಟ ನಿರ್ಧಾರ ಏನಂತ ಹೇಳಿದ್ರೆ, ನಾವು ಕೊಟ್ಟಿರ್ತಕ್ಕಂಥ 2 ರೂಪಾಯಿ ಸಾಲದು, ಇನ್ನ ಒಂದಷ್ಟು ಸರ್ಕಾರದಿಂದ ಒಂದು ಹೆಚ್ಚಿನ ಬೆಲೆ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ನಮ್ಮ ಅಧ್ಯಕ್ಷರು ನಮ್ಮ ನಿರ್ದೇಶಕರು ನಿರ್ಧಾರ ತಗೊಂಡು, ಇಲ್ಲ ನಾವು DC ಅವ್ರ ಮುಖಾಂತರ ನಾವು ಒಂದು ಅಹವಾಲನ್ನು ಕೊಡಬೇಕು, ಸರ್ಕಾರದ ಗಮನ ಸೆಳೆದು ಪ್ರತಿ ಲೀಟರ್ ಮೇಲೆ 10 ರೂಪಾಯಿ ಹೆಚ್ಚಳ ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಆದ್ರಿಂದ ಎಲ್ಲರೂ ಹೋಗಿ DC ಮುಖಾಂತರ ನಾವು ಒಂದು ಕೊಡಬೇಕು ಏನು ಅಹವಾಲ್ ಅಂತ ಹೇಳಿ ಇವತ್ತು ದಿಟ್ಟ ನಿರ್ಧಾರ ತಗೊಂಡು ಹೊರಟಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಇವತ್ತು ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ. ಆ ಅಣ್ಣ ಹೇಳಿದಾಗೆ ಅವರು ಕೂಡ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಬಹಳಷ್ಟು ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾರೆ ನಮ್ಮ ರೈತರು. ತಾವು ಏನು ಇವತ್ತು ಈ ಒಂದು ಅಹವಾಲನ್ನು ಸ್ವೀಕರಿಸಿ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಹಾಲು ಹಾಕ್ತಕ್ಕಂಥ ನಮ್ಮ ರೈತರಿಗೆ ಪ್ರತಿ ಲೀಟರ್ ಮೇಲೆ 10 ರೂಪಾಯಿ ಹೆಚ್ಚಳ ಮಾಡಿ ಅವರ ಒಂದು ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸಬೇಕು ಅಂತ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪಗಳು ಇವತ್ತು ನಡೀತಾ ಇರೋದ್ರಿಂದ ತಾಲೂಕಿನ ಎಲ್ಲಾ ಮಾನ್ಯ ಶಾಸಕರನ್ನ ಮತ್ತು MLCಗಳನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಏನು ಈ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತಿ ಏನು ಒಂದು 10 ರೂಪಾಯಿ ಹೆಚ್ಚಳ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಇವತ್ತು ಕೋಮಲ್ ತೆಗೆದುಕೊಂಡಿದೆ, ಅದಕ್ಕೆ ಸಕಾರಾತ್ಮಕ ಬಗ್ಗೆ ಧ್ವನಿ ಎತ್ತಿ ಸರ್ಕಾರದ ಒಂದು ಗಮನವನ್ನು ಸೆಳೆದು ಅವರಿಗೆ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ಇವತ್ತು ನಮ್ಮ ಮಾನ್ಯ ಶಾಸಕರು ಮತ್ತು MLCಗಳು ಮಾಡಬೇಕು ಅಂತ ಕೂಡ ಪಕ್ಷಾತೀತವಾಗಿ ಮಾಡಿ ಒಂದು ಸಾಮಾಜಿಕ ನ್ಯಾಯ ಕೊಡಿಸಬೇಕು ಅಂತ ಕೂಡ ಅವರಲ್ಲಿ ಮನವಿ ಮಾಡ್ತಾ, ನಮ್ಮ ರೈತರ ಹೋರಾಟಕ್ಕೆ ಜಯವಾಗ್ಲಿ. ಇವತ್ತು ನಮ್ಮ ನಿರ್ದೇಶಕರು ನಾವು ಹೇಳ್ತಾ ಇದ್ದೀವಿ, ನಮ್ಮ ತಾಲೂಕಿನ ಜನ ಇಂಥ ಒಂದು ಸಕಾರಾತ್ಮಕ ಒಂದು ಕೆಲಸ ನೀವು ಕೈಗೆ ಎತ್ಕೊಂಡಿದ್ದೀರಿ. ರೈತಾಪಿ ವರ್ಗ ನಾವೆಲ್ಲರೂ ಕೂಡ ನಿಮ್ಮ ಹಿಂದೆ ಇರ್ತೇವೆ, ರೈತರ ಹೋರಾಟಕ್ಕೆ ನಿಮ್ ಜೊತೆ ಇರ್ತೇವೆ. ರೈತರಿಗಾಗಿ ನೀವೆಲ್ಲರೂ ಕೂಡ ಮುಂದೆ ಹೋದ್ರೆ ನಿಮ್ ಹಿಂದೆ ನಾವು ಬರ್ತೀವಿ, ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಅಂತ ಹೇಳಿ ನಾನು ಮಾತಾಡಿ ಮುಗಿಸ್ತಾ ಇದ್ದೀನಿ. ನಮ್ಮ ಕೋಲಾರ ಜಿಲ್ಲೆಯ ರೈತರು ಸ್ವಾಭಿಮಾನಿಗಳು, ಕಷ್ಟಪಟ್ಟು ದುಡಿದು ತಿನ್ನುವಂತ ರೈತರು ನಮ್ಮ ಕೋಲಾರ ಜಿಲ್ಲೆಯ ರೈತರು. ಈ ಒಂದು ದಿನ ರೈತರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ತಾವೆಲ್ಲರೂ ನೋಡ್ತಾ ಇದ್ರಿ, ಬರ ಪೀಡಿತ ಕೋಲಾರ ಜಿಲ್ಲೆ ಆಗ್ಬಿಟ್ಟಿದೆ. ಆ ಬರ ಪರಿಹಾರಕ್ಕೋಸ್ಕರ ಇವತ್ತು ದಿನ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಬೆಳೆ ಇಲ್ಲ, ಮಳೆ ಹೋಯ್ತು, ಬೆಳೆ ಬೆಳೆದ್ರೆ ಬೆಲೆ ಇರೋಲ್ಲ. ಈ ನಿಟ್ಟಿನಲ್ಲಿ ಜನ ಈ ಒಂದು ದಿನ ಸಂಸಾರಗಳು ಜೀವನ ನಡೆಸುವಂಥದ್ದು ಸಹ ಕಷ್ಟ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಇವತ್ತು ದಿನ ಏನು 10 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ DC ಅವರ ಮುಖಾಂತರ. ಅದೇ ರೀತಿ ಪಶು ಆಹಾರವನ್ನು ಸಬ್ಸಿಡಿ ಮುಖಾಂತರ ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಬಹುಶಃ ಯಾಕಂತಂದರೆ ಇವತ್ತು ದಿನ ರೈತರು ಎಷ್ಟು ಕಷ್ಟಪಟ್ರು ಕೊನೆಗೆ ಅವ್ರು ಸಿಗ್ತಾ ಇರೋದು 100 ರೂಪಾಯಿಗೆ 20 ರೂಪಾಯಿನೇ. ಆ 20 ರೂಪಾಯಿ ಜೀವನದಲ್ಲಿ ಅವ್ರು ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದು ಇವತ್ತಿನ ದಿನ ಜನರು ಒಂಥರ ವಿಚಲಿತರಾಗ್ಬಿಟ್ಟಿದ್ದಾರೆ. ಬಹುಶಃ ಈ ನಿಟ್ಟಿನಲ್ಲಿ, ಯಾಕಂದರೆ ಈಗ ಸರ್ಕಾರ DK ಶಿವಕುಮಾರ್ ಸಾಹೇಬರು ರೈತರ ಮಗನಾಗಿರೋದ್ರಿಂದ ಆ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಯಾಕಂದರೆ ನಾವೆಲ್ಲನೂ ರೈತರ ಮಕ್ಕಳು. ಇಲ್ಲಿನ ಕಷ್ಟವನ್ನು ನೋಡ್ತಾ ಇದ್ರೆ ಬಹುಶಃ ನಮಗೂ ಸಹ ಏನು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಹ ಇದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅನುವು ಮಾಡಿಕೊಡ್ಬೇಕು ರೈತರಿಗೋಸ್ಕರ. ಯಾಕಂದರೆ ರೈತರು ಇರ್ತಕ್ಕಂಥದ್ದು ಬಹುಶಃ ಇಬ್ಬರೇ, 2 ಕಣ್ಣುಗಳಿದ್ದಂಗೆ, ಗಡಿ ಕಾಯುವಂಥ ಸೈನಿಕರು ಮತ್ತು ರೈತರು. ಇವರಿಬ್ಬರು ಇವತ್ತು ದಿನ ಕಷ್ಟ ರೀತಿಯಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಒಂದು ರಾಜ್ಯಕ್ಕೆ, ದೇಶಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು. ಬಹುಶಃ ಇವರಿಗೆ ತಾವು ಅರಿವು ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ತಮಗೂ ಒಳ್ಳೆಯ ಒಂದು ಹೆಸರು ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ.